ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಆಗಿಲ್ಲವೆಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ರೋಗಿಗಳು ಪರದಾಟ ನಡೆಸಿರುವ ಘಟನೆಗೆ ಸಂಬಂಧಿಸಿದಂತೆ ಮಾರ್ಚ್ 24ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಓವರ್ಲೋಡ್ ಆಗಿ ಎಲೆಕ್ಟ್ರಿಕ್ ಟ್ರಿಪ್ ಆಗಿದ್ದು ಕೂಡಲೇ ಅದನ್ನು ತಾಂತ್ರಿಕ ಸಿಬ್ಬಂದಿಗಳು ಸರಿಪಡಿಸಿದ್ದು, ಜಿಮ್ಸ್ನಲ್ಲಿ ಸೌಲಭ್ಯಗಳು ಕಮ್ಮಿ ಇಲ್ಲ, ಎಲ್ಲ ಸೌಲಭ್ಯಗಳಿದ್ದು ರೋಗಿಗಳ ಸಂಖ್ಯೆ ಹೆಚ್ಚಳದಿಂದ ಸಮಸ್ಯೆ ಆಗಿದ್ದು ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸುವುದಾಗಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ವರದಿ ಮಲ್ಲಿಕಾರ್ಜುನ, NKS TV4 ಸಂಗೊಳಗಿ. ಆಕ್ಸಿಜನ್ ಕೊರತೆ ನಮ್ಮ ಆಸ್ಪತ್ರೆಯಲ್ಲಿಲ್ಲ. ಅದು ಒಂದು ಪ್ಯಾನೆಲ್ ಬೋರ್ಡು ಓವರ್ಲೋಡ್ ಆಗಿದೆ. ಯಾಕಂದರೆ ಈಗ ನಾವು ಅಡಿಷ್ನಲ್ ಆಗಿ 10 ಫ್ಲೋರ್ಸ್ ಒಳಗೆ ಮಾಡಿರೋದ್ರಿಂದ, ಆಮೇಲೆ ಅಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ 3rd ಫ್ಲೋರಲ್ಲಿತ್ತು, ಅದು ಶಿಫ್ಟ್ ಆಗಿದೆ. ಶಿಫ್ಟ್ ಆದಾಗ ಅವರ TC ತೊಗೊಂಡು ಹೋಗಿದ್ದಾರೆ ಅವರು. ಹಾಗಾಗಿ ಇಲ್ಲೊಂದು ಅಡಿಷ್ನಲ್ TC ಮತ್ತು ಅಲ್ಲಿ ಪ್ಯಾನೆಲ್ ಬೋರ್ಡ್ ಓವರ್ಲೋಡ್ ಆಗ್ತಾ ಇರೋದು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ಅವ್ರಿಗೆ ಅದನ್ನು ಸರಿಪಡಿಸಕ್ಕೆ ಹೇಳಿದ್ದೀವಿ. ಹಾಗಾಗಿ ಅಲ್ಲಿ ಯಾವುದೇ ಆಕ್ಸಿಜನ್ ಕೊರತೆ ಅಥವಾ ಆ ರೀತಿ ಏನು ಆಗಿಲ್ಲ. ಟೆಕ್ನಿಕಲ್ ಗ್ಲಿಚ್ ಇತ್ತು, ಅದನ್ನು ಸರಿಪಡಿಸಿದ್ದೀವಿ. ಆಮೇಲೆ ಅದ್ರ ಮೇಲೆ ಒಂದು ಹೊಸ ಪ್ಯಾನೆಲ್ ಬೋರ್ಡ್ ಹಾಕಕ್ಕೆ ಹೇಳಿದ್ರು, ಅದನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಎಲ್ಲವೂ ಸರಿಪಡಿಸಿದ ನಂತರನೇ, ಅಂದ್ರೆ ಈಗ ಹೇಳಿದ್ರಿ ಇವರು ಜಯದೇವದವ್ರು ಶಿಫ್ಟ್ ಆಗಿದ್ದಾರೆ, ಜನರೇಟರ್ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತ, ಏನೇನು ಬೇಕು ಸೌಲಭ್ಯಗಳು ಅವೆಲ್ಲ ಸೌಲಭ್ಯಗಳಿವೆ. ಅಲ್ಲಿ ಏನಾಗಿದೆ, ಸ್ವಲ್ಪ ಹಾಸ್ಪಿಟಲ್ ಓವರ್ಲೋಡ್ ಆಗಿದೆ, ಅದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಅದಕ್ಕೆ ಒಂದು ಹೊಸ ಪ್ಯಾನೆಲ್ ಬೋರ್ಡ್ ಹಾಕಬೇಕು ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಅದು ಹೊಸದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದು ಏನೋ ಸ್ಮಾಲ್ ಟೆಕ್ನಿಕಲ್ ಗ್ಲಿಚಿಂದ ಈ ರೀತಿ ಆಗಿದೆ. ಅದನ್ನು ಅವಾಗಿಂದಾಗಲೇ ಸರಿಪಡಿಸಲಾಗಿದೆ. ಈಗೇನು ತೊಂದರೆ ಇಲ್ಲ. ಈಗ ಯಾವುದೇ ಪೇಷಂಟ್ ಆಕ್ಸಿಜನ್ ಕೊರತೆ ಮತ್ತೆ ನೀವು ತಪ್ಪು ತಿಳ್ಕೊತೀರಿ. ಆಕ್ಸಿಜನ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ ಏನಾಗಿದೆ, ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ಸರಿಪಡಿಸಿದಾರಲ್ಲ. ಈಗ ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ನಾವು ಮ್ಯಾನೇಜ್ ಮಾಡುವಾಗ ಈ ರೀತಿ ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಸರಿಪಡಿಸ್ತಾರೆ. ಹಾಗಾಗಿ ಇದು ಒಂದು ಟೆಕ್ನಿಕಲ್ ಗ್ಲಿಚ್ಚು, ಅದನ್ನು ಓವರ್ಕಮ್ ಮಾಡಿದ್ದಾರೆ. ಹಾಗಾಗಿ ಮುಂದೆನೂ ಕೂಡ ನಾನು MD ಗೆಸ್ಕಾಮ್ಗೂ ಹೇಳಿದ್ದೀನಿ, ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರಿಗೆ ಅವನಿಗೆ ಪರ್ಮನೆಂಟಾಗಿ ಅಲ್ಲಿ ಪೋಸ್ಟ್ ಮಾಡಿ ಅಂತ. ಯಾಕಂದರೆ ಭಾಳಷ್ಟು ಆಸ್ಪತ್ರೆಗಳಿವೆ. ಹಾಗಾಗಿ ಅಲ್ಲಿ ಎಲ್ಲ ಮೇಲುಸ್ತುವಾರಿ ಮಾಡೋದಕ್ಕೆ ಮತ್ತು ಟೆಕ್ನಿಕಲಿ ಏನೇನು ಎಲೆಕ್ಟ್ರಿಕಲ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನೇನಿದೆ ಅದನ್ನು ಈಗಾಗಲೇ ಅವ್ರಿಗೆ ಹೇಳಿದ್ವಿ. ನಾವು ಇನ್ನೊಂದ್ಸರಿ ಕೂಡ ನೋಡಿ ಯಾರು ಹಿಂಗೆ ಆಗಿತ್ತು ಸರ್ ಜಿಮ್ಸ್ ಅಲ್ಲಿ. ಅದೇ ರೀತಿಯಾಗಿ ಕಳೆದ ವರ್ಷ ನೋಡಿದ್ರೆ ಸೆಂಟ್ರಲ್ AC ವರ್ಕ್ ಆಗ್ತಿರ್ಲಿಲ್ಲ ICUದಲ್ಲಿ. ಮತ್ತೆ ಈ ವರ್ಷ ಹೀಗೆ ಎಲ್ಲೋ ಎಲೆಕ್ಟ್ರಿಸಿಟಿ ಏನಾಗಿದೆ. ಈಗ ಅದಕ್ಕೇನೆ ನಾವೊಂದು ಹೇಳಿದ್ದೀವಿ, ಏನಂದರೆ ಈ ಆಸ್ಪತ್ರೆಗಳೆಲ್ಲ ಓವರ್ಲೋಡ್ ಆಗ್ತಾ ಇರೋದ್ರಿಂದ ಒಂದು 33 kV ಸಬ್ಸ್ಟೇಷನ್ನು ಜಯದೇವ ಆವರಣದಲ್ಲೇ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಅದಾದರೆ ನಮ್ಮ ಜಯದೇವ ಮತ್ತು ಜಿಮ್ಸಿಗೆ ಅದು ಸಂಪೂರ್ಣ ಒಂದು ಇದಾಗ್ತದೆ. ಆಮೇಲೆ ನಮ್ಮ ಹತ್ರ ನೀವು ಇದು ಅರ್ಥ ಮಾಡ್ಕೊಂಡಿಲ್ಲ, ಕೋವಿಡಲ್ಲಿ ನಮ್ಮ ಜಿಮ್ಸ್ ಆಸ್ಪತ್ರೆನೇ ಯಾಕೆ ಸಸ್ಟೇನ್ ಆಯಿತು 500 ಬೆಡ್ ವಿತೌಟ್ ಎನಿ ಗ್ಲಿಚ್? ಬಿಕಾಸ್ ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡಿದ್ವಿ ನಾವು. ಕೋವಿಡ್ಗಲ್ಲ, ನಾನು ಹಿಂದೆ ಸಚಿವನಾಗಿದ್ದಾಗ ಅಲ್ಲಿ ಬೇಕಾಗೋಕ್ಕಿಂತ ಕೆಪಾಸಿಟಿಗೆ ಅನುಗುಣವಾಗಿಯೇ ಅಲ್ಲಿ 2 DG ಇಟ್ಟಿದ್ವಿ ನಾವು. ಹಾಗಾಗಿ ಅಲ್ಲಿ ಆಕ್ಸಿಜನ್ ಕೆಪಾಸಿಟಿ ಪ್ಲಾಂಟಿಂದು ಬೇರೆ ಕಡೆ ಎಷ್ಟಿರಲ್ಲ, ಇಲ್ಲಿ ಡಬಲ್ ಮಾಡಿದ್ವಿ. ಯಾಕಂದರೆ ಇದು ದೊಡ್ಡ ಆಸ್ಪತ್ರೆ ಇದೆ, ಇದಕ್ಕಿನ್ನೂ ಗ್ರೋ ಆಗೋಕ್ಕೆ ಸ್ಕೋಪ್ ಇದೆ ಅಂತೇಳಿ ಮುಂದಾಲೋಚನೆಯಿಂದ ಮಾಡಿದ್ದೀವಿ. ನೋಡಿ, ನಮ್ಮ ಕಲಬುರಗಿಯಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಏನು ಬರ್ತಾ ಇದೆಯಲ್ಲ, ಇದು ಲಾಂಗ್ ಟರ್ಮ್ ಪ್ಲ್ಯಾನ್. ಇದು ನೀನು ಸಣ್ಣ ಪುಟ್ಟ ಈ ರೀತಿ ಆಗಿದ್ದಕ್ಕೆ ನೀವು ಇದೇ ಹೈಲೈಟ್ ಮಾಡಿ ಏನೋ ಅಲ್ಲಿ ಆಸ್ಪತ್ರೆ ಸರಿ ಇಲ್ಲ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ಓನ್ಲಿ ಎ ಟೆಕ್ನಿಕಲ್ ಗ್ಲಿಚ್. ಈ ಸಾಮಾನ್ಯ ವಾರ್ಡ್ನಾಗಾದ್ರ ಏನೋ ಆದ್ರೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾವ್ದು ಎಲೆಕ್ಟ್ರಿಕಲ್ ಇದು ಗೊತ್ತಾಗದೆ ICU. ಹಾಗಾಗಿ ಅದು ಎಲೆಕ್ಟ್ರಿಕಲ್ ಗ್ಲಿಚ್ ಇಂದ ಆಗಿದೆ. ಟೆಕ್ನಿಕಲ್ ಇದು ಓವರ್ಲೋಡ್ ಆಗಿ ಪ್ಯಾನೆಲ್ ಬೋರ್ಡ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಈಗ ಕ್ರಮ ಕೈಗೊಂಡಿದೆ. ಬರೀ ಎಲೆಕ್ಟ್ರಿಸಿಟಿ ಓವರ್ಲೋಡ್ ಅಲ್ಲ ಸರ್, ಜಿಮ್ಸ್ ಗೆ ಎಲ್ಲವೂ ಓವರ್ಲೋಡ್ ಇದೆ ಸರ್. ಏನು ಸೌಲಭ್ಯ ನೀವು ಇನ್ನೂ ಹೆಚ್ಚು ಕೊಡಬೇಕಾಗಿದೆ. ಏನು ಹೆಚ್ಚಿಗೆ ಕೊಡ್ಬೇಕು ಇನ್ನೂ ಹೇಳಿ. ಈಗ ಗುಲ್ಬರ್ಗಕ್ಕೆ ನಿರೀಕ್ಷೆ ಜಾಸ್ತಿ ಇದೆ. ಪೇಷಂಟ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ. ಅನ್ಸಿದ ಮಟ್ಟಿಗೆ ಪೇಷಂಟ್ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕಂದ್ರೆ ಅಲ್ಲಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಈಗ ಪೇಷಂಟ್ಸ್ ಈಗ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ಟ್ರಾಮಾ ಆ್ಯಡ್ ಆದಮೇಲೆ ಟ್ರಾಮಾ ಫೆಸಿಲಿಟಿ ಇಂಪ್ರೂವ್ ಆಗಿದೆ. ಈಗ ಸೂಪರ್ ಸ್ಪೆಷಾಲಿಟಿ ಆದಮೇಲೆ ಅದು ಇಂಪ್ರೂವ್ ಆಗ್ತದೆ. ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ. ಈಗ ಆಮೇಲೆ ಈಗ ನಿಮ್ಮ ಜಯದೇವ ಶಿಫ್ಟ್ ಆದಮೇಲೆ ಅದು ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾಗಿ ಇಲ್ಲಿ ನೋಡಿ, ನಮ್ಮ ಎಲ್ಲ ಆಸ್ಪತ್ರೆಗಳಿಗೆ ಹೊಸದಾಗಿ ಕೂಡ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ, ಅವೆಲ್ಲ ಭಾಳ ಮುಂದಾಲೋಚನೆಯಿಂದ ಮಾಡಿದ್ದಿದೆ. ಹಾಗಾಗಿ ನೀವು ದಯವಿಟ್ಟು ಇದಕ್ಕೆ ಏನಂದರೆ ಇವಾಗ ಆಸ್ಪತ್ರೆಯೆಲ್ಲ ಸರಿ ಇಲ್ಲ ಅಂತಕ್ಕಂಥದ್ದು ನೀವು ಕೊಟ್ಟರೆ ಮಾಡೋಕ್ಕೆ ಹೋಗ್ಬೇಡಿ.
ನೀರಿನ ಕೊರತೆ ಇನ್ನೂ ಏನ್ ಸೌಲಭ್ಯ ಕೊಡ್ಬೋದು ಸರ್